ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುದ್ರು ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತಿದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹರಬೇಡ್ರಿ. ಯಪ್ಪ ಏನ್ರಿ ಇದು? ಎಂಥ ಪರಿ ಮಳಿ ರೀ. ಮನಿಲಿಂದ ಹೊರಗ ಕಾಲಿಡ್ಲಿಕ್ಕೆ ಆಗಲಾಗ್ಯದ. ಇಂಥ ಪರಿ ಬ್ಯಾಸ್ಗೆಗೆ ಇನ್ನ ಚಂದ ಬ್ಯಾಸ್ಗೆ ಮುಗುದಿಲ್ಲ ಅನ್ನೋದ್ರಾಗ ಮಳಿ ಬಂದದ. ಈ ಮೊದಲ ಮಳಿ ಬಂದ್ರೆ ಹೆಂಗಿರ್ತಿದ್ ಗೊತ್ತಾ? ಹೊರಗೊಂದು ಮಿನಿ ಪೂಲು, ಒಂದು ಸಣ್ಣ ಬಚ್ಚಲ ಮನಿನೋ ಇದ್ದಂಗ ಕಾಣ್ತಿರ್ತಿರಪ್ಪ. ಆದ್ರೆ ಈಗ ಕೇಳ್ಬೇಡ್ರಿ ನೀವು. ಮಳಿ ಬಂತು ಅಂದ್ರೆ ಕೆರಿ ಹೊಳಿ ಎಲ್ಲಾ ಆಗ್ಲಿಕ್ಕತ್ತದ. ಇನ್ ಮುಂದ ಮನ್ಯಾಗ ಈ ಎಮರ್ಜೆನ್ಸಿಗೆ ಅಂತ ಹೇಳಿ ಕಾರ್ ಬೈಕ್ ಜೊತೆಗೆ ಒಂದು ಬೋಟ್ ದೋಣಿನೂ ಇಟ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಿ. ನೋಡ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ಜಲ್ದಿ ಅಡ್ಜಸ್ಟ್ ಆಗ್ಬಿಟ್ರಿ ಬೆಂಗಳೂರು ಮಳಿಗೆ. ಬೆಂಗಳೂರಂತೂ ನೀರಾಗ ಮುಳುಗ್ ಹೋಗ್ಲಿಕ್ಕತ್ತದ. ಹಂಗಂತ ಸಾಧನಾ ಸಮಾವೇಶ ನಿಂದ್ರಿಸ್ಲಿಕ್ ಸಾಧ್ಯ ಐತ್ಯಾ? ಇಲ್ಲ. ಹಿಂಗಾಗಿ ಸೀದಾ ಒಂದು ದೋಣಿ ತಗೊಂಡ್ ಅದ್ರಾಗೆ ಹೊಂಟ್ ಬಿಟ್ರ. ಇದನ್ನ ನೋಡಿದ್ರೆ ಸಾಕಲ್ಲೇನ್ರಿ? ಸಾಧನ ಗೀದನ ಸಮಾವೇಶ ಎಲ್ಲ ಯಾಕೆ ಬೇಕಂತೀನಿ ಈ ವಿಡಿಯೋದಾಗೆ ಗೊತ್ತಾಗ್ಬಿಡ್ತದ. ಇಲ್ಲಿ ಕಾಂಗ್ರೆಸ್ ಮಂದಿ ಸಾಧನೆ ಏನಂತ ಎಷ್ಟು ಮಸ್ತ್ ಅರ್ಥ ಆಗ್ತೈತಿ. ಇಲ್ಲ ಒಂದೊಂದು ರೋಡ್, ಗಂಗೆ, ತುಂಗೆ, ಕಾವೇರಿ ಎಲ್ಲಾ ನದಿಗಳ ದರ್ಶನ ಮಾಡಿಸ್ಬಿಡ್ಲಿಕ್ಕತ್ತಾವ. ಇಷ್ಟಿದ್ರ ಸಾಕಾಗಿತ್ ನೋಡ್ರಪ್ಪ. ಅದ್ರ ಪುಣ್ಯಕ್ಕ ನೋಡ್ರಿ ನಮ್ಮ ಬೆಂಗಳೂರಿನ ವಿಡಿಯೋಗಳು, ಈಗಿನ ವಿಡಿಯೋಗಳು ಪಾಕಿಸ್ತಾನದವ್ರ ಕಣ್ಣಿಗೆ ಬೀಳಲಿಲ್ಲ, ಅವ್ರ ಕೈಗೆ ಸಿಗ್ಲಿಲ್ಲ. ಅಕಸ್ಮಾತ್ ಏನರ ಈ ವಿಡಿಯೋಗಳು ಅವ್ರ ಕೈಗೆ ಸಿಕ್ಕಿದ್ದು ಅಂತಂದ್ರ ನಾವು ಬೆಂಗಳೂರ್ ಮೇಲೆ ಮಿಸೈಲ್ ಹಾರಿಸ್ಬಿಟ್ಟಿವಿ, ಬೆಂಕಿ ಹಾರಿಸ್ಲಿಕ್ಕೆ ಇಂಡಿಯಾದವರು ಹೊಳೆ ನೀರೇ ಬಿಟ್ಬಿಟ್ಟಾರ, ನೋಡ್ರಿ ಹೆಂಗಾಗೈತಿ ಬೆಂಗಳೂರು ಅಂತ ಹಾಕೊಳ್ತಿದ್ರೇನ್ರಪ್ಪ. ಅಂಥವೇ ಅದಾವ್ರಿ ಅವು. ಈ ಬೆಂಗಳೂರು ಮಳಿನೇ ತಡ್ಕೊಳಕ್ ಆಗಲಾಗ್ಯದ. ಅಂಥದ್ರಾಗ ನಮ್ಮ DK ಸಾಹೇಬ್ರ ನೋಡಿದ್ರ ಇಡೀ ರಾಜ್ಯದ ಮಂದಿಗೆ ಒಂದು ಶಾಕಿಂಗ್ ಸುದ್ದಿ ಕೊಟ್ಟು ಬಿಟ್ಟಾರ. ಕೇಳ್ಬೇಕು ನೀವು ಅವ್ರ ಮಾತನ್ನ. ದರಾ ತಿಂಗಳ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ DK ಸಾಹೇಬ್ರು, ಈಗ ಮಾತನ್ನ ಫುಲ್ ಉಲ್ಟಾ ಹೊಡಿಲಿಕತ್ತಾರ. ಏನ ದರಾ ತಿಂಗಳ ರೊಕ್ಕ ಕೊಡ್ತೀವಂತ ಹೇಳಿಲ್ಲ, ಎಲ್ ಹೇಳಿವ್ ನಾವು? ಅವಾಗರೆ ಇವಾಗರೆ ನಂಬಲ್ ರೊಕ್ಕ ಇದ್ದಾಗ ಆದಾಗ ಕೊಡ್ತೀವಿ ಅಂತ ಹೇಳಲಿಕ್ಕೆ ಚಾಲು ಮಾಡಿಬಿಟ್ಟಾರ. ತಿಂಗಳಿಗೆ 2,000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ ಉಚಿತ. ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರ್ಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರ್ಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರ್ಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರ್ಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಅರೆ DK ಸಾಹೇಬ್ರೆ, ಇದ್ ಯಾವ ನ್ಯಾಯ ರೀ ಸರ್? ಓಟ್ ಹಾಕೋ ಮುಂದೆ ಮಂದಿ ಏನರೇ ನಾವ್ ಇವತ್ತು ಹಾಕುದಿಲ್ರಪ್ಪ, ನಾಳೆ ಹಾಕ್ತಿವಿ, ನಾಡ್ದ ಹಾಕ್ತಿವಿ ಅಂತ ಹೇಳಿದ್ರೆ ನಡೀತಿತ್ತೇನು? ಅಥವಾ ನಾವ್ ಕರೆಂಟ್ ಬಿಲ್ ಟ್ಯಾಕ್ಸ್ ಈಗ ಕಟ್ಟುದಿಲ್ರಿ, ಒಂದ್ 2 ತಿಂಗಳು ಬಿಟ್ಟು ಕಟ್ತೀವಿ, ನಮ್ಮಲ್ಲಿ ರೊಕ್ಕ ಇದ್ದಾಗ ನಾವ್ ಕಟ್ತೀವಿ ಅಂತಂದ್ರೆ ಬಿಟ್ಬಿಡ್ತೀರಿ ನೀವು? ಇದ್ ಯಾವ ನ್ಯಾಯ ಹೇಳ್ರಿ ಸರ್? ನೀವ್ ಏನಾರ ಹೇಳ್ರಪ್ಪ. ನಾ ಏನ್ ಕಿವಿ ಮೇಲೆ ಹೂ ಬಿಟ್ಕೊಂಡು ಬಂದೀನಾ ಅಂತ ಕೇಳಿನೇ ಕಡಿಕ್ ನಮ್ಮೆಲ್ಲಾರ ತಲಿ ಮ್ಯಾಲ ಹೂ ಇಟ್ಟು ಬಿಟ್ರು. ಈ ಕಡೆ ನೀವ್ 2,000 ರೂಪಾಯಿ ಕೊಡ್ತೀರಂತ ಹೇಳಿ ಓಟ್ ಹಾಕಿ, ಆ ಕಡೆ ಇನ್ನೊಂದು 10,000 ರೂಪಾಯಿ ಹೆಚ್ಚಿಗೆ ಖರ್ಚಾಗುವಂಗ ಆಗ್ಬಿಟ್ಟೈತಿ ಕರ್ನಾಟಕದ ಕಥಿ. ಇದನ್ನೆಲ್ಲಾ ನೋಡ್ಲಿಕ್ಕತ್ತಿದ್ರ ಸಿದ್ದರಾಮಯ್ಯನವರು ಕೆಳಗಿಳಿಯೋ ಹೊತ್ತಿಗೆ ಎಲ್ಲಾ ರಾಜ್ಯನೊಂದು ಗತಿ ಕಾಣಿಸ್ಬಿಡ್ತಾರಂತ ಅನ್ಸ್ಲಿಕ್ಕತ್ತ. ಆದ್ರೂ ಅಲ್ಲಿ ರಾಹುಲ್ ಗಾಂಧಿ ನೋಡ್ಬೇಕು, ಇಲ್ಲಿ ಸಿದ್ದರಾಮಯ್ಯ, ಅಲ್ಲಿ ರಾಹುಲ್ ಗಾಂಧಿ ಇಬ್ರು ಬಹಳ ಸರಿಯಾಗದಾರ ನೋಡ್ರಪ್ಪ. ಅವತ್ತು ನೋಡಿದ್ರ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೀಡಿಯಾಗಳದ್ರಾಗ ಎಂಥ ಪರಿ ಫೇಮಸ್ ಆಗಿದ್ರು. ಈಗ ನೋಡಿದ್ರ ರಾಹುಲ್ ಗಾಂಧಿ ಅವರು ಫೇಮಸ್ ಆಗ್ಲಿಕ್ಕತ್ತಾರೆ.
ಇವರೆಲ್ಲ ಏನು ಇಂಡಿಯಾದವರು ಅಥವಾ ಇಂಡಿಯಾದಾಗಿರುವಂತಹ ಪಾಕಿಸ್ತಾನಿಗಳು ಅಂತ ಅರ್ಥ ಆಗಲಕ್ಕೆ ನೋಡ್ರಿ. ಅಲ್ಲೇನ್ರಿ ಮತ್ತ ಒಬ್ರು ಸಾಕ್ಷಿ ಕೇಳ್ತಾರ, ಇನ್ನೊಬ್ರು 4 ವಿಮಾನ ಹಾರಿಸಾರ ಅಷ್ಟೇ, ಅದ್ರಾಗೇನೈತಿ ಮಹಾ ಅಂತ ಹೇಳ್ತಾರ. ಇವ್ರ ಲೀಡರ್ ರಾಹುಲ್ ಗಾಂಧಿ ನೋಡಿದ್ರ ಜೈಶಂಕರ್ ಅವರಿಗೆ ಭಾರತದ್ದು ಎಷ್ಟು ಯುದ್ಧ ವಿಮಾನ ಹೋಯ್ತು ಅದನ್ನ ಹೇಳ್ರಿ ಅಂತ ಕೇಳ್ತಾರ. ಅಲ್ಲ ಇವ್ರೇನು ಹೊಟ್ಟಿಗದೇನು ಪಾಕಿಸ್ತಾನದ ಹಿಟ್ಟು ತಿಂತಾರೋ ಏನೋ ಗೊತ್ತಾಗಲಕ್ಕ ನೋಡ್ರಿ. ಇವ್ರಿಗೆ ನಮ್ಗಿಂತ ಈ ಪಾಕಿಸ್ತಾನದ ಮೇಲೇನೆ ನಂಬಿಕೆ ಹೆಚ್ಚಂತ. ಹೆಂಗಾಯ್ತು ನೋಡ್ರಪ್ಪ ಇವ್ರದ್ ಕತಿ. ಈಗ ಇದನ್ನ ಪಾಕಿಸ್ತಾನದ ಮೀಡಿಯಾಗಳು ಸಹಿತ ಹಾಕೊಳ್ಳಕ್ ಚಾಲು ಮಾಡಿಬಿಟ್ಟಾವ. ಇಂಥವ್ರನ್ನೆಲ್ಲ ಗೆಲ್ಲಿಸಿ ನಮ್ಮ ಮರ್ಯಾದೆನ ನಾವೇ ತಕ್ಕೊಳಕತ್ತೀವಂತ ಅನ್ಸೋದಿಲ್ಲೇನ್ರಿ ನಿಮಗ? ಒಂದು ಸಲ ಕ್ಯಾಕರ್ಸಿ ಬುಗದ ಉಪ್ಪಿನಕಾಯಿ ಹಾಕಿ ಸೋಲಿಸಿ ಮನಿಗ್ ಕಳ್ಸೋದ್ರ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಆಗ್ಬಿಡ್ತಾವ. ಏನಂತೀರಿ ಡಿ ಕೆ ಸಾಹೇಬ್ರ? ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.